ಇನ್ನು ನಮ್ಮ ಬೆಂಗಳೂರಿನ ರಿಚರ್ಡ್ಸ್ ಟೌನ್ ಬಳಿ ಇರುವಂತ ಪ್ರತಿಷ್ಠಿತ ಈ ಕ್ಲಾರೆನ್ಸ್ ಶಾಲೆಯಲ್ಲಿನ 500ಕ್ಕೂ ಅಧಿಕ ಮಕ್ಕಳ ಆರೋಗ್ಯದಲ್ಲಿ ಏರುಪೇರುಗಳು ಕಂಡುಬಂದಿದೆ. ಶಾಲೆಯ ಇಬ್ಬರು ವಿದ್ಯಾರ್ಥಿಗಳಲ್ಲಿ H1N1 ಫ್ಲೂ ದೃಢಪಟ್ಟುಬಿಟ್ಟಿದೆ. ಆತಂಕ ಹೆಚ್ಚಾಗ್ತಿದೆ. ಏಕಾಏಕಿ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಅಸ್ವಸ್ಥಗೊಂಡುಬಿಟ್ಟಿದ್ದಾರೆ. ಇನ್ನು ನಿರ್ಲಕ್ಷ್ಯ ವಹಿಸಿದಂತ ಶಾಲೆಯ ವಿರುದ್ಧ ಆಕ್ರೋಶಗಳು ಬರ್ತಾ ಇದೆ. ಈ ಪ್ರತಿಷ್ಠಿತ ಕ್ಲಾರೆನ್ಸ್ ಶಾಲೆಯ 500ಕ್ಕೂ ಅಧಿಕ ಮಕ್ಕಳು ಅನಾರೋಗ್ಯಕ್ಕೆ ತುತ್ತಾಗ್ಬಿಟ್ರು. ರಿಚರ್ಡ್ಸ್ ಟೌನ್ ಬಳಿ ಇದೆ ಈ ಪ್ರತಿಷ್ಠಿತ ಶಾಲೆ. ಇವೆಲ್ಲ ವಿದ್ಯಾರ್ಥಿಗಳಲ್ಲಿ H1N1 ಫ್ಲೂ ಕನ್ಫರ್ಮ್ ಆಯಿತು. 500ಕ್ಕೂ ಹೆಚ್ಚು ಮಕ್ಕಳಿಗೆ ಒಂದೇ ಸಲ. ಆಗಸ್ಟ್ 18ರವರೆಗೆ ಈಗ ಶಾಲೆಗೆ ನಾಳೆವರೆಗೂ ರಜೆ ಘೋಷಿಸಿದ್ದಾರೆ. ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿ ಎಲ್ಲರಿಗೂ ಕೂಡ ಜ್ವರ, ಕೆಮ್ಮು ಒಂದೆರಡಲ್ಲ. ಈಗ ಶಾಲಾ ಸುತ್ತಮುತ್ತ ಇರುವಂಥ ಅನಧಿಕೃತ ಅಂಗಡಿಗಳ ತೆರವಿಗೂ ಕೂಡ ಆಗ್ರಹ ಆಗ್ತಿದೆಯಂತೆ. ಆದರೆ ಶಾಲಾ ಆಡಳಿತ ಮಂಡಳಿ ವಾದವೇ ಬೇರೆ. ಈ ಶಾಲೆಯ ಹೊರಗೆ ಜಂಕ್ ಫುಡ್ ಮಾರಾಟವೇ ಮುಖ್ಯ ಕಾರಣ. ಅದರಿಂದನೇ ಗೇಟ್ ಪಕ್ಕದಲ್ಲೇ ಕಸ ತಂದು ಅವ್ರು ಸುರಿಸ್ತಿದ್ದಾರೆ. ಶಾಲೆ ಪಕ್ಕದಲ್ಲೇ ಕಬಾಬ್ ಸೇರಿದಂತೆ ಇನ್ನಿತರ ಕರಿದ ಪದಾರ್ಥಗಳನ್ನು ಮಾರಾಟ ಮಾಡ್ತಾರೆ ಅಂತ ಹೆಲ್ತ್ ಆಫೀಸರ್ಸ್ಗಳ ಬಳಿ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗ್ತಿಲ್ಲ ಅಂತಿದ್ದಾರೆ. ನೋಡಿ, ಒಂದು ನೇರವಾಗಿರೋ ಅಕ್ಕಪಕ್ಕದ ಕಾಂಪೌಂಡ್ ಆಚೆ ಇರೋರ್ಗಿಂತ ಶಾಲಾ ಆವರಣದ ಒಳಭಾಗದಲ್ಲಿ ಶುಚಿತ್ವ ಕಾಪಾಡಬೇಕು. ಯಾವುದೋ ಮಕ್ಕಳಿಗೆ ಜ್ವರ ಬಂದರೆ ಆ ಮಗುನ ಸ್ವಲ್ಪ ದೂರ ಇಟ್ಟು ಆ ಮಗಳಿಗೆ ರಜಾ ಕೊಟ್ಟು ನೋಡ್ಕೋಬೇಕಾಗತ್ತೆ. ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾದಂಥ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿದೆ.